ಬಿಸಿ ಬಿಸಿ ಚಪಾತಿ 4 ಲೇಯರ್ ಬರ್ತದೆ. 12 ಅವರ್ಸ್ ಅಬೌವ್ ಸಾಫ್ಟ್ನೆಸ್ ಇದೆ. ಜಸ್ಟ್ ಒಂದೇ ಒಂದು ಪ್ರೆಸ್ ಕೊಟ್ಟು ಓಪನ್ ಮಾಡ್ತೀನಿ ಅಷ್ಟೇ. ಆಟೋಮೆಟಿಕ್ ಚಪಾತಿ ಫುಲ್ಕ ಹಾಕ್ಕೊಂಡು ಬರ್ತದೆ ನಿಮಗೆ. 1 ಡ್ರಾಪ್ ಆಯಿಲ್ ಇಲ್ಲ. 8 ಅವರ್ಸ್ ಅಬೌವ್ ಸಾಫ್ಟ್ನೆಸ್ ಇದೆ. ಎಣ್ಣೆ ಗೀ ಬಟ್ರು ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ವಿತೌಟ್ ಆಯಿಲ್ ಮಾಡ್ಕೋಬೋದು. ಈ ಥರ ಯಾವ್ದು ಸ್ಟಫ್ ಬೇಕೋ ಹೊರಗೆ ಬಿಡು. ಜಸ್ಟ್ ಕ್ಲೋಸ್ ಮಾಡ್ತೀರಾ. ಆಲೂ ಪರೋಟ ರೆಡಿ. ಪ್ರೆಸ್ ಮಾಡ್ತೀನಿ. ಅಕ್ಕಿ ರೊಟ್ಟಿ ರೆಡಿ. 1 ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡಬೇಕು. ರಾಗಿ ರೊಟ್ಟಿ ರೆಡಿ. ಸೇಮ್ ಇಟ್ಟು ಪ್ರೆಸ್ ಮಾಡಿ ಸಾಕು. ಟ್ರಯಾಂಗಲ್ ಶೇಪಲ್ಲಿ ಬರ್ತದೆ ನಿಮಗೆ. ನೋಡಿ ಆಯಿತು ಸರ್. ಈ ಥರ ನಮಗೆ ಫ್ಲವರ್ ಥರ ಬಂದಿದೆ. ಇದು ಮುಚ್ಚಬೇಕಾಗಿಲ್ಲ. ಇದು ಓಪನಲ್ಲಿ ಲೇಯರಾಗಿ ಬರ್ತದೆ. ತೆಗೆದಿದ್ರೆ ನಿಮ್ಮ ಹಪ್ಪಳ ರೆಡಿ ಆಯಿತು. ಸೊ ಈ ಥರ ಬ್ರೆಡ್ ಟೋಸ್ಟ್ಲ ಕೂಡ ಆರಾಮಾಗಿ ಮಾಡ್ಕೋಬೋದು. ಸೊ ಹಾಕಿದ್ರೆ ಸಾಕು. ಪಫಿಯಾಗಿ ಆಮ್ಲೆಟ್ ರೆಡಿ ಆಗಿತ್ತು. ಈ ಥರ ಡಿಪ್ ಮಾಡಿ ಇಟ್ಕೋಬೋದು. ನೋಡಿ ಬ್ರೆಡ್ ಆಮ್ಲೆಟ್ ರೆಡಿ. ದೋಸೆ ರೆಡಿ. ಅಂದರೆ ಯಾವುದೇ ಬಂದು ಫ್ರೈ ಮಾಡ್ತೀರಾ ಆರಾಮಾಗಿ ಮಾಡಿಸ್ಕೋಬೋದು. ಯಾಕಂದರೆ ಎನಿ ವೆಜಿಟಬಲ್ಸ್ ಈ ಥರ ಫ್ರೈ ಮಾಡಿಸ್ಕೋಬೋದು. ಚಿಕನ್ ಟಿಕ್ಕಾ, ಫಿಶಸ್ಸು, ಯಾವುದು ಬೇಕಂದ್ರೆ ಈ ಥರ ಮಾಡ್ಕೋಬೋದು ನೀವು. ನೋಡಿ ಬಾಳೆಕ್ಕ ಫಿಶ್ ಫ್ರೈ ರೆಡಿ ಆಯಿತು. ಹಾಯ್ ನಮಸ್ಕಾರ ವೀಕ್ಷಕರೇ, ನಾವು ಗೋಲ್ಡನ್ ಅಸೋಸಿಯೇಟ್. ನಾವು ಇವತ್ತು ನೋಡಿದ್ರೆ ನಿಮಗೆ ಮಲ್ಟಿ ಮೇಕರ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಮಲ್ಟಿ ಮೇಕರ್ ಆಲ್ರೆಡಿ ನಿಮಗೆ ಪರಿಚಯ ಇದೆ, ಆಲ್ರೆಡಿ ತಗೊಂಡಿದ್ದೀರಾ. ಸೊ ಇದರಲ್ಲಿ ನಿಮಗೆ ತುಂಬ ಜನ ನೋಡಿದ ತಕ್ಷಣ ಏನಂತಂದರೆ ಕಮೆಂಟಲ್ಲಿ ಏನು ಹೇಳ್ತಾರೆ ಅಂದರೆ ಇದು ಚಪಾತಿ ಮೇಕರ್ ಅಂತಾರೆ. ಚಪಾತಿ ಮೇಕರ್ ಈ ಥರ ಇದೆ. ಸೊ ಇದರಲ್ಲಿ ನಾನು ಮಾಡಿದ್ರು ಚಪಾತಿ ಆಗೋದಿಲ್ಲ. ಬಟ್ ಇದು ಬಂದು ನಿಮಗೆ ಟವಾ ಥರ ಇದೆ, ಬೌಲ್ ಥರ ಇದೆ. ಸೊ ಇದರಲ್ಲಿ ನಿಮಗೆ ಚಪಾತಿ ಅಂತಿಲ್ಲ. ಟವಾದಲ್ಲಿ ಏನೇನು ಮಾಡ್ತಿರೋ ಪ್ರತಿಯೊಂದು ಐಟಮ್ ಮಾಡ್ಕೋಬೋದು. ಚಪಾತಿ, ಪರೋಟ, ದೋಸೆ, ಹೋಳಿಗೆ, ಒಬ್ಬಟ್ಟು, ಬ್ರೆಡ್ ಟೋಸ್ಟು, ಬೆಡ್ ಸ್ಯಾಂಡ್ವಿಚ್, ಎಗ್ ಆಮ್ಲೆಟ್, ಎನಿ ವೆಜಿಟಬಲ್ ಸ್ಟಫ್ ಫಡಾಸು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ಸೊ ಪ್ರತಿಯೊಂದು ಐಟಮ್ ವಿತ್ ಆಯಿಲ್ ಮಾಡ್ಕೋಬೋದು, ವಿತೌಟ್ ಆಯಿಲ್ ಮಾಡ್ಕೋಬೋದು. ಮಲ್ಟಿಪಲ್ ಐಟಮ್ಸ್ ನಿಮಗೆ ಮಾಡ್ಕೋಬೋದು. ಸೊ ಹೆಂಗಂದ್ರೆ ಲೈವ್ ಡೆಮೋ ತೋರಿಸಿ ನೋಡಿ. ನೋಡಿ ಈಗ ಏನು ಮಾಡಬೇಕಂದ್ರೆ ಆನ್ ಮಾಡಿದ ತಕ್ಷಣ ಒಂದು 5 ನಿಮಿಷ ವೆಯ್ಟ್ ಮಾಡಬೇಕು. 5 ನಿಮಿಷ ವೆಯ್ಟ್ ಆದಮೇಲೆ ಜಸ್ಟ್ ಚೂರು ಎಣ್ಣೆ ಹಾಕಿ ಪ್ಲೇಟ್ನ ಚೆನ್ನಾಗಿ ಒರೆಸಿಟ್ಬಿಡಿ. ಈ ಥರ ಒರೆಸಿಟ್ಟಿದ ಮೇಲೆ ಸೊ ಎಷ್ಟು ಚಪಾತಿ ಬೇಕೋ ಫಸ್ಟೇ ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಇಡೋಕ್ಕೆ ಮುಂಚೆ ಈ ಥರ ಫ್ಲ್ಯಾಟ್ ಮಾಡಿ ಇಡಬೇಕು. ಸೊ ಫ್ಲ್ಯಾಟ್ ಮಾಡಿ 1 ಇಂಚ್ ಹಿಂದ್ಗಡೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಜಸ್ಟ್ ಒಂದೇ ಒಂದು ಪ್ರೆಸ್ ಕೊಟ್ಟು ಓಪನ್ ಮಾಡ್ತೀನಿ ಅಷ್ಟೇ. 1 ಸೆಕೆಂಡ್ ನಿಮಗೆ ದೊಡ್ಡದಾಗುತ್ತೆ. 40 ಸೆಕೆಂಡ್ ನಿಮಗೆ ಚಪಾತಿ ರೆಡಿ ಆಗುತ್ತೆ. 2 ಕಡೆ 10 ಸೆಕೆಂಡ್ ಈವನ್ ಆಗಿ ನಿಮಗೆ ರೋಸ್ಟ್ ಮಾಡಿ, ರೋಸ್ಟ್ ಆದಮೇಲೆ ಮುಚ್ಚಿದ್ರೆ ಸಾಕು ಚಪಾತಿ ಫುಲ್ಕ ಬರ್ತದೆ. ಸೊ ನೋಡಿ ಸರ್, ಈ ಥರ ಬಬಲ್ಸ್ ಬರ್ತದೆ. ಬಬಲ್ಸ್ ಬರುವಾಗ ಉಲ್ಟಾ ಮಾಡಿ ಒಂದು 10 ಸೆಕೆಂಡ್, ಈಗ ಈ ಕಡೆ 10 ಸೆಕೆಂಡ್ ಆಯಿತು, ಈ ಕಡೆ 10 ಸೆಕೆಂಡ್, ಒಂದು 20 ಸೆಕೆಂಡ್ 25 ಸೆಕೆಂಡ್ ಆದಮೇಲೆ 2 ಕಡೆ ಚೆನ್ನಾಗಿ ಈವನ್ ರೋಸ್ಟ್ ಆದಮೇಲೆ ಮುಚ್ಚಬೇಕು. ಸೊ ಅವು ಮುಚ್ಚುವಾಗ ಏನಾದಂದರೆ ಚಪಾತಿ ನಿಮಗೆ ಪಫಿಯಾಗಿ ಬರ್ತದೆ. ನೋಡಿ ಈ ಕಡೆ 10 ಸೆಕೆಂಡ್ ಆಯಿತು. ಈಗ ಜಸ್ಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿಬಿಡ, ಜಸ್ಟ್ ಲಿಫ್ಟ್ ಮಾಡಿಕೊಡೋ ಸಾಕು. ನೋಡಿ ಆಟೋಮೆಟಿಕ್ ಚಪಾತಿ ಫುಲ್ಕ ಹಾಕ್ಕೊಂಡು ಬರ್ತದೆ ನಿಮಗೆ. 1 ಡ್ರಾಪ್ ಆಯಿಲ್ ಇಲ್ಲ. 8 ಅವರ್ಸ್ ಅಬೌವ್ ಸಾಫ್ಟ್ನೆಸ್ ಇದೆ. ಎಣ್ಣೆ ಗೀ ಬಟ್ರು ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ವಿತೌಟ್ ಆಯಿಲ್ ಮಾಡ್ಕೋಬೋದು. ನೋಡಿ 8 ಅವರ್ಸ್ ಸಾಫ್ಟ್ನೆಸ್ ಇದೆ ನಿಮಗೆ. ಬಿಸಿ ಬಿಸಿ ಚಪಾತಿ 2 ಫಿಂಗರ್ಸ್ಲಿ ಕಟ್ ಮಾಡ್ತಾರೆ ಇದೆ. ನೋಡಿ ನೆಕ್ಸ್ಟ್ ಬಂದು ನಿಮಗೆ ಇದರಲ್ಲಿ ನಿಮಗೆ ಆಲೂ ಪರೋಟ. ಮನೇಲಿ ಹೋಳಿಗೆಲ್ಲ ಮಾಡ್ತಾರಲ್ಲ, ಹೋಳಿ ಅಂದರೆ ಊರನ್ನ ಇಟ್ಕೋಬೋದು. ಕ್ಯಾರೆಟು, ಪನ್ನೀರ್, ಪಾಲಕ್, ಮೆಥಿ, ಕ್ಯಾಬೇಜ್, ಎನಿ ವೆಜಿಟಬಲ್ ಸ್ಟಫ್ ಫಡಾಸ್ ಮಾಡ್ಬೋದು. ಸೊ ಯಾವುದೇ ಸ್ಟಫ್ ಬೇಕಂದ್ರೆ ಒಳಗೆ ಇಟ್ಕೊಳ್ಳಿ. ನೋಡಿ ಬೇಯಿಸಿದ ಆಲೂಗಡ್ಡೆ ಈ ಥರ ಯಾವ್ದು ಸ್ಟಫ್ ಬೇಕೋ ಒಳಗೆ ಬಿಟ್ಟು ಜಸ್ಟ್ ಕ್ಲೋಸ್ ಮಾಡ್ತೀರಾ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಕೂಡ ಫ್ಲಾಟ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು. ಈವನ್ ಸ್ಟಫಿಂಗ್ಸ್ ಬರ್ತದೆ ನಿಮಗೆ. ನೋಡಿ ಜಸ್ಟ್ ಈವನ್ ಸ್ಟಫಿಂಗ್ಸು. ಈ ಕಡೆ ಏನು ಸ್ಟಫಿಂಗ್ಸ್ ಇದೆಯೋ ಅದೇ ಈ ಕಡೆನೂ ಇದೆ. ಆಯಿಲ್ ಗೀ ಬಟರ್ ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ವಿತೌಟ್ ಆಯಿಲ್ ಕೂಡ ಮಾಡ್ಕೋಬೋದು. ತೆಗಿಯೋದು ಈ ಥರ ವುಡನ್ ಸ್ಪ್ಯಾಚುಲಾಸಲ್ಲಿ ತೆಗಿಬೋದು. ಯಾಕಂದರೆ ಹೋಳಿಗೆಲ್ಲ ಮಾಡೋದು ಬಿಸಿ ಇರ್ತದೆ, ಶುಗರ್ ಮೆಲ್ಟಿಂಗ್ ಆಗುತ್ತೆ, ಬಿಸಿ ಇರುತ್ತೆ. ಸೊ ಅದರಿಂದ ಈ ಥರ ಮಾಡ್ಕೋಬೋದು. ಇದನ್ನು ಮಾತ್ರ ಇಲ್ಲ, ಈ ಥರ ನಿಮಗೆ ನೋಡಿ ಇದು ಬಂದು ನಿಮಗೆ ಕಾಯಿ ಹೋಳಿಗೆ, ಆ ಥರ ಕಾಯಿ ಹೋಳಿಗೆ ಮಾಡ್ಕೋಬೋದು, ಹೋಳಿಗೆ ಮಾಡ್ಬೋದು. ಸೊ ಎನಿ ಕೈಂಡ್ ಆಫ್ ಸ್ಟಫ್ಡು ಈ ಥರ ಬರೀ ಹಾಲು ಮಾತ್ರ ಅಲ್ಲ, ಕ್ಯಾರೆಟು, ಪನ್ನೀರ್, ಪಾಲಕ್, ಮೆಥಿ, ಕ್ಯಾಬೇಜು, ಡಯಟ್ಲಿ ಇದ್ದರೆ ನಿಮಗೆ ಬಂದು ಚೊಪ್ಪಲ ಕೂಡ ಒಳಗಡೆ ಇಟ್ಬಿಟ್ಟು ಫ್ರೈ ಮಾಡಿ ಒಳಗಡೆ ಇಟ್ಬಿಟ್ಟು ಮಾಡ್ಕೋಬೋದು. ಸೊ ಮಲ್ಟಿಪಲ್ ವೆರೈಟೀಸ್ ನೀವು ಮಾಡ್ಬೋದು. ಆಲೂ ಪರೋಟ ರೆಡಿ. ಮಕ್ಕಳಿಗೆ ಏನು ಸ್ಟಫಿಂಗ್ ಆಲೂ ಪರೋಟ ಮಾತ್ರ ಅಲ್ಲ, ಈ ಥರ ಎನಿ ವೆಜಿಟಬಲ್ ಸ್ಟಫ್ಡು ಮಾಡ್ಬೋದು. ನಿಮ್ಮ ಕ್ಯಾರೆಟ್ ಕೂಡ ತುರಿ ಒಳಗಡೆ ಇರ್ಬೋದು. ಈ ಥರ ಎನಿ ವೆಜಿಟಬಲ್ಸ್ ಮಾಡ್ಬೋದು. ಈವನ್ ಸ್ಟಫಿಂಗ್ಸ್ ಈ ಕಡೆ ಏನು ಸ್ಟಫಿಂಗ್ಸ್ ಇದೆ ಅದೇ ಈ ಕಡೆನೂ ಇದೆ. ಎಲ್ಲ ಕಡೆ ಈವನ್ ಆಗಿ ಸ್ಟಫಿಂಗ್ಸ್ ಬಂದಿರ್ತದೆ. ಸೊ ನಿಮಗೆ ಆಲೂ ಪರೋಟ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಇದೇ ರೀತಿಗೆ ನಿಮಗೆ ಚಪಾತಿಗೆ ಆಲೂ ಪರೋಟಗೆ ಮಾತ್ರ ಅಲ್ಲ, ಈ ಥರ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಕೂಡ ಆಗುತ್ತೆ. ನೋಡಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಕೂಡ ಈ ಥರ ನಿಮಗೆ ಲೂಸಾಗಿ ಕಲಸಿ ಈ ಥರ ಬಾಲ್ ಮಾಡಿ ಇಟ್ಕೊಳ್ಳಿ. ಸೇಮ್ ಇದೇ ಥರ ನಿಮಗೆ ಉಂಡೆ ಇಡ್ತಾ ಇದ್ದೀನಿ. ಉಂಡೆ ಇಟ್ಬಿಟ್ಟು ಜಸ್ಟ್ ನೋಡಿ ಪ್ರೆಸ್ ಮಾಡ್ತೀನಿ. 1 ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡಿ ಅಷ್ಟೇ. ಅಕ್ಕಿ ರೊಟ್ಟಿ ರೆಡಿ. ಇದರಲ್ಲಿ ನಿಮಗೆ ಎಣ್ಣೆ ಬೇಕಂದ್ರೆ ಹಾಕಿ, ಬೇಡ ಅಂದರೆ ವಿತೌಟ್ ಆಯಿಲ್. ನಾವು ಕ್ಯಾರೆಟು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ನಿಮ್ಗೆ ಏನು ಬೇಕೋ ಮಿಕ್ಸ್ ಮಾಡಿಸ್ಕೋಬೋದು. ಈ ಥರ ನೋಡಿ ಅಕ್ಕಿ ರೊಟ್ಟಿ ಕೂಡ ರೆಡಿ ಆಯಿತು. ಸೊ ಈ ಥರ ಅಕ್ಕಿ ರೊಟ್ಟಿ ತುಂಬ ಈಸಿಯಾಗಿ ನಿಮ್ಮ ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡಿಸ್ಕೋಬೋದು. ಸೂಪರಾಗಿ ಅಕ್ಕಿ ರೊಟ್ಟಿ ರೆಡಿ. ಸೊ ಸೇಮ್ ರಾಗಿ ಕೂಡ ಹಿಂಗೇನೆ ಸರ್. ನೋಡಿ ಸೇಮ್ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಜಸ್ಟ್ ಒಂದು ಪ್ರೆಸ್ ಕೊಡ್ತಾ ಇದ್ದೀನಿ. 1 ಸೆಕೆಂಡ್ಸ್ ಬಿಟ್ಬಿಟ್ಟು ಓಪನ್ ಮಾಡಬೇಕು. ರಾಗಿ ರೊಟ್ಟಿ ರೆಡಿ. ರಾಗಿ ರೊಟ್ಟಿ ರೆಡಿ ಆಯಿತು. ಸೊ ಅಕ್ಕಿ, ರಾಗಿ, ಚಪಾತಿ, ಆಲೂ ಪರೋಟ ಎಲ್ಲ ಮಾಡಿದ್ದೀನಿ. ಸೊ ಈಗ ಮಾರ್ಕೆಟಲ್ಲಿ ನಿಮಗೆ ಈಗ ವುಡನ್ನಲ್ಲಿ ಪ್ರೆಷರ್ ಬರ್ತದೆ. ತುಂಬ ಜನ ಬಂದು ಬರೀ ಪ್ರೆಷರ್ ಮಾತ್ರ ಕೇಳ್ತಾರೆ. ಸೊ ಇದರಲ್ಲಿ ನಿಮಗೆ ವಿತ್ ಎಲೆಕ್ಟ್ರಿಕಲ್ಲಿ ನಿಮಗೆ ಕುಕ್ಕಿಂಗ್ ಮಾಡ್ಕೋಬೋದು, ವಿತ್ ಪ್ರೆಷರಾಗಿ ಯೂಸ್ ಮಾಡ್ಕೋಬೋದು. ಈಗ ಸಮ್ಟೈಮ್ಸ್ ನಿಮ್ಮ ಮನೇಲಿ ಕರೆಂಟ್ ಇಲ್ಲ, ಆವಾಗ ಏನು ಮಾಡ್ತೀರ ಅಂದರೆ ಈ ಥರ ಒಂದು 2 ಬಟರ್ ಪೇಪರ್ ತಗೊಳ್ಳಿ. ಸೊ ಈ ಮೆಷಿನಲ್ಲಿ ಈ ಥರ ಇಟ್ಟಿಟ್ಬಿಡಿ. ನೋಡಿ ಆನ್ ಮಾಡಿಲ್ಲ.
ಮೇಲ್ಗಡೆ ಒಂದು ಬಟರ್ ಪೇಪರ್ನ ಮೇಲ್ಗಡೆ ಹಾಕಿ. ಸೊ ಇದರ ನಿಮಗೆ PVC ಶೀಟು ಬಟರ್ ಪೇಪರ್ ಯಾವ್ದು ಬೇಕಾದ್ರೆ ಸಿಗುತ್ತೆ ನಿಮಗೆ. ಸೈಜ್ ಕಟ್ ಮಾಡಿಬಿಟ್ಟು ಜಸ್ಟಾಗಿ ನೋಡಿ ಸ್ವಲ್ಪ ಸೇಕ್ ಮಾಡಬೇಕು, ಸ್ವಲ್ಪ ಪ್ರೆಷರ್ ಕೊಡಬೇಕು ಇದಕ್ಕೆ. ಸೊ ಈ ಥರ ಪ್ರೆಸ್ ಕೊಟ್ಟಿದ್ರೆ ಸಾಕು, ನಿಮಗೆ ಎಕ್ಸ್ಪೆಂಡ್ ಆಗಿಬಿಡ್ತದೆ. ಸೊ ನಿಮಗೆ ಅಕ್ಕಿ ರೊಟ್ಟಿ, ಜೋಳ ರೊಟ್ಟಿ ಯಾವುದು ಬೇಕಂದ್ರೆ ಈ ಥರ ಪ್ರೆಸ್ ಮಾಡಿ ನಿಮಗೆ ಇದರಲ್ಲಿ ಹಾಕ್ಕೋಬೋದು. ಆರಾಮಾಗಿ ನಿಮಗೆ ಬಂದುಬಿಡ್ತದೆ. ನೀವು ಹೋಳಿಗೆ ಮಾಡ್ತೀರಾ, ಯಾವುದು ಬೇಕಂದರೆ ಕರೆಂಟ್ ಇಲ್ಲ ಟೈಮಲ್ಲಿ ಈ ಥರನೂ ಮಾಡಿಸ್ಕೋಬೋದು. ಇದರಲ್ಲಿ ಅಡ್ವಾಂಟೇಜ್ ಇದೆ ನೋಡಿ. ಇದರಲ್ಲಿ ನಿಮಗೆ ಆಲೂ ಪರಾಟ ಮಾಡಿದ್ದೀನಲ್ವಾ, ಅದೇ ರೀತಿಗೆ ನಿಮಗೆ ಫೋಲ್ಡೆಡ್ ಚಪಾತಿ, ಸಾಟಿ ಚಪಾತಿ. ಮನೆಯಲ್ಲಿ ನಾವು ವಿತೌಟ್ ಆಯಿಲ್ ಮಾಡೋದಿಲ್ಲ, ನಮ್ಗೆ ಆಯಿಲ್ ಚಪಾತಿ ಬೇಕಂದರೆ ಪ್ಲೈನ್ ಆಯಿಲ್ ಚಪಾತಿ ಅಂದರೆ ಆವಾಗನೇ ಆಯಿಲ್ ಹಾಕ್ಕೊಳ್ಳಿ. ಇಲ್ಲ ನಮಗೆ ಫೋಲ್ಡೆಡ್ ಆಯಿಲ್ ಚಪಾತಿ ಬೇಕು, ಸ್ಕ್ವೇರ್ ಥರ ಬೇಕು, ಟ್ರಯಾಂಗಲ್ ಥರ ಬೇಕಂದರೆ ನೋಡಿ ಈ ಥರ ಯಾವ ಸೇಪ್ ಬೇಕಾದ್ರೆ ಫೋಲ್ಡ್ ಮಾಡಿದ್ರೆ ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಸೊ ಈ ಥರ ಮಾಡಿಬಿಟ್ಟು ಸೇಮ್ ಇಟ್ಟು ಪ್ರೆಸ್ ಮಾಡಿಸಾಗ ಟ್ರಯಾಂಗಲ್ ಶೇಪಲ್ಲಿ ಬರ್ತದೆ ನಿಮಗೆ. ನೋಡಿ ಆಯಿತು ಸರ್. ಈ ಥರ ನಮಗೆ ಫ್ಲವರ್ ಥರ ಬಂದಿದೆ. ಇದು ಮುಚ್ಚಬೇಕಾಗಿಲ್ಲ, ಇದು ಓಪನಲ್ಲಿ ಲೇಯರಾಗಿ ಬರ್ತದೆ. ಇಲ್ಲ ನಿಮಗೆ ಎತ್ತು ನಿಮಗೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಈ ಥರ ಹೊಡೆದ್ರೆ ಸಾಕು, 4 ಲೇಯರ್ ಬರ್ತದೆ. ನೋಡಿ 12 hours ಸಪೋಸ್ ಸಾಫ್ಟ್ನೆಸ್ ಇದೆ, 4 ಲೇಯರ್ ಬರ್ತದೆ ನಿಮಗೆ. ಫ್ಲವರ್ ಥರ ಇದೆ ಪರೋಟ, ಕಾಯಿನ ಪರೋಟ, ಮೈದಾ ಪರೋಟ ಎಲ್ಲ ಇದೇ ಥರ ಮಾಡ್ಕೋಬೋದು. ಫ್ಲೇಮಲ್ಲಿ ಸುಡ್ತಿರಲ್ಲ ಆ ಥರ ಹಪ್ಳ, ಬೆಂಕಿಯಲ್ಲಿ ಸುಡೋ ಥರ ಹಪ್ಳ ಮಾಡ್ಕೋಬೋದು. ಅಷ್ಟು ನಿಮಗೆ ಇದ್ರ ಬೇಕಂದರೆ ಜ್ಯೂಸ್ ಚೂರು ಎಣ್ಣೆ ಹಾಕ್ಬೋದು, ಬೇಡ ಅಂದರೆ ವಿತೌಟ್ ಆಯಿಲ್ ಹಂಗೆ ಪ್ರೆಸ್ ಮಾಡ್ತಾಯಿದ್ರೆ ಹಪ್ಳ ರೋಸ್ಟೆಡ್ ಪೈಪ್ ಪಾಪರ್ ಬರ್ತದೆ. ತೆಗೆದಿದ್ರೆ ನಿಮ್ಮ ಹಪ್ಳ ರೆಡಿ ಆಯಿತು. ಸೆಕೆಂಡ್ಸಲ್ಲಿ ನಿಮಗೆ ಹಪ್ಳ ರೆಡಿ. ಬಿಸಿ ಕಡಿಮೆ ಆದಮೇಲೆ ನಿಮಗೆ ಕ್ರಿಸ್ಪಿನೆಸ್ ಬರ್ತದೆ. ನೋಡಿ ಹಪ್ಳ ರೆಡಿ ಆಯಿತು. ಈ ಥರ ಬಿಸಿ ಕಡಿಮೆ ಆದಮೇಲೆ ಈ ಕ್ರಿಸ್ಪಿ ಇರುತ್ತದೆ ನಿಮಗೆ. ನೋಡಿ ಆಯಿತು. ಸೊ ಮಕ್ಕಳಿಗೆ ತುಂಬ ಲೈಕ್ ಆಗುತ್ತೆ. ಬ್ರೆಡ್ ಟೋಸ್ಟು, ಬ್ರೆಡ್ ಸ್ಯಾಂಡ್ವಿಚ್, ಬ್ರೆಡ್ ಆಮ್ಲೆಟು, ಬಾಂಬೆ ಟೋಸ್ಟ್ ಇದೆಲ್ಲ ಇದರಲ್ಲಿ ಮಾಡ್ಕೋಬೋದು. ಜಸ್ಟ್ ಸ್ಲೈಸ್ ಇಡ್ತೀರಾ, ನಿಮಗೆ ಚೀಸ್ಗೆ ಬಟ್ರ್ ಬೇಕಾದ್ರೆ ಹಾಕ್ಕೊಳ್ಳಿ. ಜಸ್ಟ್ ಕ್ಲೋಸ್ ಮಾಡಿ ಒಂದು 10 ಸೆಕೆಂಡ್ಸು, ಉಲ್ಟಾ ಮಾಡಿ ಒಂದು 10 ಸೆಕೆಂಡ್ಸು. ಸೊ ಬ್ರೆಡ್ ಟೋಸ್ಟ್ ರೆಡಿ. ಸೊ ಥರ ಬ್ರೆಡ್ ಟೋಸ್ಟ್ಲ ಕೂಡ ಆರಾಮಾಗಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಿಮಗೆ ಆಮ್ಲೆಟ್ ಮಾಡಿ ತೋರಿಸ್ತೀನಿ. ಪ್ಲೈನ್ ಆಮ್ಲೆಟು, ಬ್ರೆಡ್ ಆಮ್ಲೆಟು ಯಾವ್ದು ಬೇಕಾದ್ರೆ ಮಾಡ್ಕೋಬೋದು. ಈರುಳ್ಳಿ ಮೆಣಸಿನ್ಕಾಯಿ ಯಾವ್ದು ಬೇಕಾದ್ರೆ ಮಿಕ್ಸ್ ಮಾಡಿ ಜಸ್ಟು ಹಾಕಿದ್ರೆ ಸಾಕು. ಚೆನ್ನಾಗಿ ಈ ಥರ ಬೀಟ್ ಮಾಡಿಬಿಟ್ಟು ಇದು ಜಸ್ಟ್ ಟ್ವಿಸ್ಟ್ ಮಾಡಿದ್ರೆ ಸಾಕು. ಟ್ವಿಸ್ಟ್ ಮಾಡಿದ್ರೆ ಸಾಕು, ನಿಮಗೆ ಬ್ರೆಡ್ ಆಮ್ಲೆಟ್ ರೆಡಿ. ಆಯಿಲ್ ಬೇಕಂದರೆ ಇದರ ಆಯಿಲ್ ಹಾಕ್ಕೊಳ್ಳಿ. ಸೊ ಈಗ ಪಫಿ ಆಮ್ಲೆಟ್ ಬೇಕಂದರೆ ಇದನ್ನು ಕ್ಲೋಸ್ ಮಾಡಿ ಪಫಿಯಾಗಿ ಬರ್ತದೆ. ನಿಮಗೆ ಸ್ವಲ್ಪ ಉಬ್ಬುತ್ತದೆ ನೋಡಿ. ನಿಮಗೆ ಕಡಾಯಲ್ಲಿ ಮುಚ್ಚಿಡ್ತಿರಲ್ಲ ಆ ಥರ. ನಾರ್ಮಲ್ ಬೇಕಂದರೆ ಓಪನಲ್ಲೇ ಬಿಡ್ಬೋದು. ನೋಡಿ ಪಫಿಯಾಗಿ ಆಮ್ಲೆಟ್ ರೆಡಿಯಾಗಿತ್ತು. ಆರಾಮಾಗಿ ಆಮ್ಲೆಟ್ ರೆಡಿ ನೋಡಿ. ಸಾಫ್ಟಾಗಿ ಆಮ್ಲೆಟ್ ರೆಡಿ ಮಾಡಿಸ್ಕೋಬೋದು. ಸೊ ಇನ್ನೂ ರೋಸ್ಟೆಡ್ ಆಗಬೇಕಂದ್ರೆ ಕೂಡ ಇನ್ನು ಎಕ್ಸ್ಟ್ರಾ ಟೈಮ್ ಬಿಡಿದ್ರೆ ರೋಸ್ಟೆಡ್ ಆಗುತ್ತೆ. ಸೊ ಇದೇ ನಿಮಗೆ ಈ ಥರ ನಿಮಗೆ ಬ್ರೆಡ್ ಆಮ್ಲೆಟು ಮಾಡಿ ತೋರಿಸ್ತೀನಿ. ಇದೆಲ್ಲ ಒರೆಸಿದ್ರೆ ಹೋಗುತ್ತೆ ನೋಡಿ. ಈ ಥರ ಅಂಟಿದೆಯಲ್ವಾ, ಜಸ್ಟ್ ಒಂದು ಕಾಟನ್ ಬಟ್ಟೆಯಲ್ಲಿ ಯಾವಾಗಲೂ ಒರೆಸಿಟ್ಬಿಡಿ. ಪ್ಲೇಟ್ ಹೆಂಗೆ ಇರುತ್ತೋ ಹಂಗೆ ಇರುತ್ತೆ. ನಿಮಗೆ ಬಿಸಿ ಇರುವಾಗನೇ ಒರೆಸಿಬಿಟ್ರೆ ಮೆಷಿನ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಇದರಲ್ಲಿ ನಿಮಗೆ ಬ್ರೆಡ್ ಬೇಕಂದರೆ ಈ ಥರ ಬ್ರೆಡ್ಡು ಡಿಪ್ ಮಾಡಿ ಇಡ್ಬೋದು. ಫುಲ್ಲು ಡಿಪ್ಪಿಂಗು ಈ ಥರ ಡಿಪ್ ಮಾಡಿ ಇಟ್ಕೋಬೋದು. ಇದ್ರ ಮೇಲ್ಗಡೆ ಚೀಸು, ಗೀ, ಕ್ಯಾರೆಟು, ಬೀಟ್ರೂಟ್ ಯಾವುದು ಬೇಕಂದರೆ ವೆಜಿಟಬಲ್ಸು ಸೊ ಏನು ಬೇಕಾ ಮಕ್ಕಳಿಗೆ ಹಾಕ್ಕೊಡ್ಬೋದು. ಇದನ್ನು ಕೂಡ ಮುಚ್ಚಿದರೆ ಪಫಿ ಬ್ರೆಡ್ ಆಮ್ಲೆಟ್ ಆಗುತ್ತೆ. ನೋಡಿ ಬ್ರೆಡ್ ಆಮ್ಲೆಟ್ ರೆಡಿ. ಸೊ ಮಕ್ಕಳಿಗೆ ಮನೆಯಲ್ಲೇ ಆರಾಮಾಗಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಬೋದು. ಸೊ ನೀವು ಚೀಸ್, ಗೀ ಏನು ಬೇಕು ಇದ್ರ ಮೇಲ್ಗಡೆ ಹಾಕ್ಕೋಬೋದು. ಸೊ ಈ ಥರ ಮಲ್ಟಿಪಲ್ ವೆರೈಟೀಸ್ ಮಾಡ್ಬೋದು. ಇನ್ನೊಂದು ಏನಂದರೆ ಮನೆಯಲ್ಲಿ ದೋಸೆಗೆ ಒಂದು ಹೆಂಚಿಟ್ಕೊಳ್ತೀರಾ, ಚಪಾತಿಗೆ ಒಂದು ಹೆಂಚಿಟ್ಕೊಳ್ತೀರಾ. ಇದರಲ್ಲಿ ನೀವು ದೋಸೆನೂ ಮಾಡ್ಬೋದು. ದೋಸೆ, ಚಪಾತಿ, ಪರೋಟ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮಲ್ಟಿ ಮೇಕರ್ ಅಂತ ಹೇಳೋದಕ್ಕೆ ಒಂದು ಮಲ್ಟಿಪಲ್ ವೆರೈಟೀಸ್ ಇದರಲ್ಲಿ ಆರಾಮಾಗಿ ಮಾಡ್ಬೋದು. ನೋಡಿ ಮೇಲ್ಗಡೆ ನಿಮಗೆ ಕ್ಯಾರೆಟು, ಈರುಳ್ಳಿ ದೋಸೆ ಎಲ್ಲ ಮಾಡ್ತೀರಾ, ಹಣ್ಣಿನ ಉತ್ತಪ್ಪ ಮಾಡ್ತೀರಾ, ಇದನ್ನೆಲ್ಲ ಕೂಡ ನೀವು ಮಾಡಿಸ್ಕೋಬೋದು. ಈ ಥರ ಇದು ಮುಚ್ಚಿಟ್ಟಿದ್ರೆ ಗರಿಗರಿ ದೋಸೆ. ನಾರ್ಮಲಾಗಿ ಬೇಕಂದ್ರೆ ಓಪನ್ ಬಿಡ್ಬೋದು. ಸೊ 2 ಟೈಪ್ ದೋಸೆ ನೀವು ಇದರಲ್ಲಿ ಮಾಡ್ಕೋಬೋದು. ಈ ಆಚೆಗಡೆ ಬರ್ತದೆ, ಒಂದು ಬಟ್ಟೆ ಇಟ್ಕೊಂಡು ಓಪನ್ ಮಾಡಿ. ಯಾಕೆ ಲಿಕ್ವಿಡ್ ಕಂಟೆಂಟ್ ಅಲ್ವಾ ಮುಚ್ಚುವಾಗ. ಇಲ್ಲ ಓಪನಲ್ಲೇ ಬೇಯಿಸ್ಕೋಬೋದು. ಇದು ನಾವು ಈರುಳ್ಳಿ ಹಾಕಿದ್ದಕ್ಕೆ ಮುಚ್ಚಿದ್ದೀನಿ. ನಾರ್ಮಲ್ ದೋಸೆ ಬೇಕಂದ್ರೆ ಓಪನಲ್ಲೇ ಬೇಯಿಸ್ಕೋಬೋದು. ಸೊ ಈಗ ಒಂದು ಸೈಡ್ ಹಂಗೆ ತಗೊಳ್ತಾ ಇದ್ದೀನಿ. ಇಲ್ಲ ನಿಮಗೆ ಬೇಕಂದರೆ ಡಬಲ್ ಸೈಡ್ ರೋಸ್ಟ್ ಬೇಕಂದ್ರೆ ಡಬಲ್ ಸೈಡ್ ಮಾಡ್ಕೋಬೋದು. ನೋಡಿ ದೋಸೆ ರೆಡಿ. ಆನಿಯನ್ ದೋಸೆ, ಮಸಾಲೆ ದೋಸೆ ಯಾವ ಥರ ಬೇಕಂದ್ರೆ ನೀವು ಮಾಡ್ಕೋಬೋದು. ಸೊ ಕ್ಲೀನಿಂಗ್ ಬರೀ ಕಾಟನ್ ಬಟ್ಟೆ ಅಷ್ಟೇ ಸಾಕು. ಸೊ ನೆಕ್ಸ್ಟ್ ನಿಮಗೆ ಇದರಲ್ಲಿ ನಿಮಗೆ ನಟ್ಸಸ್ ಐಟಮ್ಸ್ನ ಹೆಂಗೆ ಫ್ರೈ ಮಾಡಿ ತೋರಿಸ್ಕೊಡ್ತೀನಿ. ಮಕ್ಕಳಿಗೆ ಬಂದು ಸ್ಕೂಲಿಂದ ಬರ್ತಾರೆ, ಒಂದು ಕಡಲೆ ಬೀಜ ಹುರಿಬೋದು, ಇಲ್ಲ ಆಲ್ಮಂಡ್ಸು ಯಾವುದು ಬೇಕಂದರೆ ನಿಮಗೆ ರೋಸ್ಟ್ ಮಾಡಿ ಕೊಡ್ಬೋದು. ಮಸಾಲ ಬೇಕಂದರೆ ಮಸಾಲ ಫಸ್ಟೇ ಮಿಕ್ಸ್ ಮಾಡಿ ಇಟ್ಬಿಟ್ಟು ಹಾಕಿದ್ರೆ ಸಾಕು. ಇಲ್ಲ ಉಪ್ಪಿನ ಕಡಲೆ ಬೀಜ ಎಲ್ಲ ಬೇಕಂದರೆ ನೀವು ಸಾಲ್ಟ್ ವಾಟ್ರಲ್ಲಿ ನೆನೆಸಿಟ್ಬಿಡಿ, ಆಮೇಲೆ ತೆಗೆದಿದ ಮೇಲೆ ಹಾಕಿ ಫ್ರೈ ಮಾಡಿ ಕೊಡ್ಬೋದು. ಒಂದು ಕಡಾಯಲ್ಲಿ ಹೆಂಗೆ ಫ್ರೈ ಮಾಡ್ತಾರೆ ಆ ಥರ ಆಗುತ್ತೆ ನಿಮಗೆ.
ಈ ಥರ ನಿಮಗೆ ನಟ್ಸಸ್ ಐಟಮ್ ಚಪಾತಿ ಪರೋಟ ದೋಸೆಗೆ ಮಾತ್ರ ಅಲ್ಲ, ಅಂದರೆ ಯಾವುದೇ ಬಂದು ಫ್ರೈ ಮಾಡ್ತೀರಾ ಆರಾಮಾಗಿ ಮಾಡಿಸ್ಕೋಬೋದು ನೀವು. ನೋಡಿ ಕಡಲೆ ಬೀಜ ಎಲ್ಲ ಗೊತ್ತಾಗುತ್ತೆ ನಿಮಗೆ, ಫುಲ್ ರೋಸ್ಟ್ ಆಗಿರೋದು. ಒಂದು ಕಡಾಯಲ್ಲಿ ಹೆಂಗೆ ರೋಸ್ಟ್ ಆಗುತ್ತೋ ಆ ಥರ ರೋಸ್ಟ್ ಆಗುತ್ತೆ. ಸೊ ಇದೇ ರೀತಿಗೆ ಹಿಂಗೆ ವೆಜಿಟಬಲ್ಸ್ನ ಕೂಡ ಫ್ರೈ ಮಾಡ್ಬೋದು. ಹಾಗಲಕಾಯಿ ಫ್ರೈ, ಬದನೆಕಾಯಿ ಚಟ್ನಿಗೆ ಮಾಡ್ತೀರಾ, ಬದನೆಕಾಯಿ ಚಟ್ನಿ. ಸೊ ಇದೆಲ್ಲ ಕೂಡ ನಿಮಗೆ ಫ್ರೈ ಮಾಡ್ಕೊ, ಬೆಂಡೆಕಾಯಿ ಎಲ್ಲ ಮಸಾಲ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿಸ್ಕೋಬೇಕಾದ್ರೆ, ಗೋಬಿ ಫ್ರೈ ಮಾಡಿದ್ದೀನಲ್ವ, ಈ ಥರ ಗೋಬಿ ಫ್ರೈ, ಮಸಾಲ ಫ್ರೈ ಯಾವ್ದು ಬೇಕಾದ್ರೆ ಎನಿ ವೆಜಿಟಬಲ್ಸ್ ಈ ಥರ ಫ್ರೈ ಮಾಡಿಸ್ಕೋಬೋದು. ನೀವು ಫುಲ್ ಮಸಾಲ ಹಾಕಿನೂ ಫ್ರೈ ಮಾಡ್ಬೋದು, ಪ್ಲೈನಾಗಿ ಮಾಡ್ಕೋಬೋದು. ಹಾಗಲಕಾಯಿ ಮಾಡ್ಕೋಬೋದು, ಬದನೆಕಾಯಿ, ಬೆಂಡೆಕಾಯಿ ಮಾಡ್ಕೋಬೋದು. ಸೊ ಮಲ್ಟಿಪಲ್ ವೆರೈಟೀಸ್ ಮಾಡ್ಬೋದು. ಸೊ ನೀವು ವೆಜಿಟೇರಿಯನಲ್ಲಿ ಪನ್ನೀರ್ ಟಿಕ್ಕಾಲ ಕೂಡ ಇದರಲ್ಲಿ ಮಾಡ್ಬೋದು. ಪನ್ನೀರ್ ಟಿಕ್ಕಾ, ಕಟ್ಲೆಟ್, ಆಲೂ ಕಟ್ಲೆಟು, ಆ ಥರ ನಿಮಗೆ ಆಲೂಗಡ್ಡೆ ಡೀಪ್ ಫ್ರೈ ಮಾಡ್ತೀರಾ. ಸೊ ಇದರೆಲ್ಲ ಪ್ರತಿಯೊಂದು ಐಟಮ್ಸ್ ನೀವು ಇದರಲ್ಲಿ ಮಾಡ್ಕೋಬೋದು. ಇದಕ್ಕೆ ನಿಮಗೆ ಆಯಿಲ್ ಕನ್ಸಂಪ್ಷನ್ ಜಾಸ್ತಿ ಬೇಕಾಗಿಲ್ಲ, ಜಸ್ಟ್ ದೋಸೆಗೆ ಹಾಕೋ ಥರ ಹಾಕಿದ್ರೆ ಸಾಕು. ಈಗ ನಿಮ್ಮ ಕಡಾಯಲ್ಲಿ ಬಿಂದಿ ಎಲ್ಲ ಫ್ರೈ ಮಾಡಿದ್ರೆ ಏನಾದಂದರೆ ಅದು ಅಂಟ್ಕೊಳ್ತದೆ, ಸೀದೋಗುತ್ತೆ. ಇದರಲ್ಲಿ ಏನಿಲ್ಲ, ಜಸ್ಟ್ ಹಾಕ್ಬಿಡಿದ್ರೆ ಅದರಲ್ಲಿ ನಿಮಗೆ ಡೀಪ್ ಫ್ರೈ ಮಾಡ್ಬೋದು. ಇದರಲ್ಲಿ ನೀವು ಬಿಂದಿ ಎಲ್ಲ ಡೀಪ್ ಫ್ರೈ ಮಾಡಿಸ್ಕಾಗುತ್ತೆ, ಸೀದೋಗೋದಿಲ್ಲ. ನಿಮ್ಗೆ ಒಂದು 1/4 kg ಬರೀ ಆರಾಮಾಗಿ ಡೀಪ್ ಫ್ರೈ ಮಾಡ್ಬೋದು. ಮಕ್ಕಳೆಲ್ಲ ಬರೀ ಸಾಲ್ಟು, ಟರ್ಮರಿಕ್ ಮಾತ್ರ ಹಾಕಿ ಎನಿ ವೆಜಿಟಬಲ್ ಡೀಪ್ ಫ್ರೈ ಮಾಡಿಕೊಡಿ ತಿಂತಾರೆ. ಹಾಗಲಕಾಯಿ ಮಾಡ್ಕೋಬೋದು, ಗಾರ್ಲಿಕ್ ರೋಸ್ಟ್ ಮಾಡ್ಕೋಬೋದು. ಈ ಥರ ಗಾರ್ಲಿಕ್ಲ ಕೂಡ ಬರೀ ನಿಮಗೆ ಫ್ಲೇಮಲ್ಲಿ ಸುಟ್ಟು ತಿಂತಾರೆ. ಸೊ ಆ ಥರ ನಿಮಗೆ ಗಾರ್ಲಿಕ್ಲ ಕೂಡ ಮಾಡ್ಕೋಬೋದು, ಮಲ್ಟಿಪಲ್ ವೆಜಿಟಬಲ್ಸ್ ಮಾಡ್ಕೋಬೋದು. ಸೊ ಇನ್ನೂ ಬೇಕಷ್ಟು ನಿಮಗೆ ಇದು ಮಾಡ್ಕೋಬೋದು. ನೋಡಿ ಪ್ಲೇಟ್ ಹೆಂಗೆ ಇರುತ್ತೆ ಅಂತೂ ಜಸ್ಟ್ ಒಂದು ಬಟ್ಟೆಯಲ್ಲಿ ಒರೆಸಿಟ್ಬಿಡಿ, ಮೆಷಿನ್ ಹೆಂಗೆ ಇರುತ್ತೋ ಹಂಗೆ ಇರ್ತದೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಫಿಶ್ ಫ್ರೈ ಕೂಡ ಇದೇ ಥರ ಮಾಡ್ಕೋಬೋದು. ಸೊ ನಾನು ಇದು ಬಂದು ಬಾಳೆಕಾಯಿ ಫ್ರೈ, ಇವತ್ತು ಸೋಮವಾರ ಫಿಶ್ ಸಿಕ್ಕಿಲ್ಲ ಅಂದ್ಬಿಟ್ಟು ಬಾಳೆಕಾಯನ್ನು ನಾವು ಫಿಶ್ ಫ್ರೈ ಹಾಕಿದ್ದೀನಿ. ಸೊ ಇದನ್ನು ಕೂಡ ಸ್ಲೈಸಸ್ ಥರ ಈ ಥರ ಮಾಡಿ, ಫಿಶ್ಶು ಇದೇ ಥರನೇ, ಚಿಕನ್ ಟಿಕ್ಕಾ, ಫಿಶಸ್ಸು ಯಾವುದು ಬೇಕಂದ್ರೆ ಈ ಥರ ಮಾಡ್ಕೋಬೋದು ನೀವು. ಇದು ಒಂದು 3.5 ಮಿನಿಟ್ಸ್ ಈ ಕಡೆ ಉಲ್ಟಾ ಮಾಡಿ 3.5 ಮಿನಿಟ್ಸು. ಫಿಶ್ ಅಂದರೆ 2.5 ಮಿನಿಟ್ಸು 5 ಮಿನಿಟ್ಸಲ್ಲಿ ನಿಮಗೆ ಆಗ್ಬಿಡ್ತದೆ. ಆಯಿಲ್ ಬಂದು ಜಸ್ಟ್ ದೋಸೆಗೆ ಹಾಕೋ ಥರ ಸ್ವಲ್ಪ ಹಾಕ್ಬಿಡಿ ಅಷ್ಟೇ. ತವಾ ಫ್ರೈ, ಫಿಶ್ ತವಾ ಫ್ರೈ ಎಲ್ಲ ಆಗುತ್ತೆ. ಈ ಥರ ಫಿಶ್ ತವಾ ಫ್ರೈ ಕೂಡ ಇದೇ ಥರ ಮಾಡ್ಕೋಬೋದು. ಈ ಥರ ಚಿಕನ್ ಟಿಕ್ಕಾ ಮಾಡ್ಬೋದು, ಪನ್ನೀರ್ ಟಿಕ್ಕಾ, ಪ್ರತಿಯೊಂದು ಐಟಮ್ ಟವಾದಲ್ಲಿ ಏನೇನು ಮಾಡ್ತಾರೋ ಪ್ರತಿಯೊಂದು ಐಟಮ್ಸ್ ನಿಮಗೆ ಆಗುತ್ತೆ. ಸೊ ಇದರಲ್ಲಿ ನಮ್ಮ ಹತ್ರ 2 ಸೈಜ್ ಅವೈಲೇಬಲ್ ಇದೆ. ಇದು ಚಿಕ್ಕ ಸೈಜು 8 ಇಂಚಸ್ ಡಯಾಮೀಟ್ರ್ ಬರ್ತದೆ. ಸೊ ಇದು ದೊಡ್ಡ ಸೈಜು 10 ಇಂಚ್ ಬರ್ತದೆ. ಇದಕ್ಕಿಂತ ಇದು ಅಪ್ಗ್ರೇಡ್ ಬರ್ತದೆ. ಈ ಮಾಡೋಕ್ಕಿಂತ ಈ ಮಾಡಲ್ ಅಪ್ಗ್ರೇಡ್ ಇದೆ. ಸೊ ಇಲ್ಲಿ ಸ್ಮಾಲ್ ಫ್ಯಾಮಿಲಿ ಇದೆ ಅಂದರೆ ಇದೇ ಸಾಕು, ಇದರಲ್ಲೂ ಎಲ್ಲ ಬರ್ತದೆ. ಇದು ಒಂದು ನಿಮಗೆ ದೊಡ್ಡ ಸೈಜು 10 ಇಂಚು. ಈ ಥರ ಎನಿ ವೆಜಿಟಬಲ್ಸ್ ಥರ ಮಾಡ್ಕೋಬೋದು ಸರ್. ಬೆಂಡೆಕಾಯಿ ಎಲ್ಲ ಸ್ಲೈಸಸ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಮಾಡಿ ಹಂಗೆ ಮಾಡಿದ್ರೆ ಫ್ರೆಂಚ್ ಫ್ರೈ ಥರ ಇರ್ತದೆ. ಮಕ್ಕಳೆಲ್ಲ ಬೆಂಡೆಕಾಯಿ ಲೈಕ್ ಮಾಡ್ತಾರೆ, ಬಟ್ ನೀವು ಪಲ್ಯ ಮಾಡಿ ಕೊಡೋದು ತಿನ್ನೋದಿಲ್ಲ. ಈ ಥರ ಮಾಡಿ ಕೊಡಿದ್ರೆ ಲೈಕ್ ಮಾಡಿ ತಿಂತಾರೆ. ಬೆಂಡೆಕಾಯಿನ ಇದೇ ಥರ ಮಾಡ್ಕೋಬೋದು. ಮುಚ್ಚಿ ಹಿಡಿದ್ರೆ ಫಿಶ್ ಕೂಡ ಇದೇ ಥರನೇ ಉಲ್ಟಾ ಮಾಡಿಬಿಡು, ಒಂದು 2.5 ಮಿನಿಟ್ಸು, ಆಮೇಲೆ ಉಲ್ಟಾ ಮಾಡಿ 2.5 ಮಿನಿಟ್ಸ್ ಮುಚ್ಚಿಟ್ಬಿಡಬೇಕು. ಸೊ ಬೇಗ ನಿಮಗೆ ಕುಕ್ ಆಗಿಬಿಡ್ತದೆ. ನೋಡಿ ಬಾಳೆಕಾಯಿ ಫಿಶ್ ಫ್ರೈ ರೆಡಿ ಆಯಿತು. ಸೊ ಸೂಪರಾಗಿ ಮಾಡಿದ್ದೀನಿ, ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ ಸರ್, ಫುಲ್ ಸಾಫ್ಟಾಗಿ. ಹೌದು ಸರ್, ಈ ಥರ ಫಿಶ್ ಫ್ರೈ ಮಾಡ್ಕೋಬೋದು. ಈ ಥರ ಟವಾ ಫ್ರೈ, ಯಾವುದೇ ವೆಜಿಟಬಲ್ಸು, ಚಿಕನ್ ಟಿಕ್ಕಾ, ಪನ್ನೀರ್ ಟಿಕ್ಕಾ, ಎನಿ ಐಟಮ್ಸ್ ಮಾಡ್ಕೋಬೋದು. ಮಲ್ಟಿಪಲ್ ಐಟಮ್ಸು ಯಾವುದು ಮಾಡಲಿ ಲಾಸ್ಟಲ್ಲಿ ಬಿಸಿಲಿ ಒರೆಸ್ಬಿಟ್ರೆ ಮೆಷಿನ್ ಹೆಂಗಿರುತ್ತೆ ಹಂಗೆ ಇರ್ತದೆ. ಒಂದು ಆಫ್ ಮಾಡಿದ್ರೆ ಒಂದು 10 ನಿಮಿಷ ತಣ್ಣಗಾಗುತ್ತೆ, ಆಮೇಲೆ ನಾವು ಮುಚ್ಚಿಡ್ಬೋದು. ಈ ಥರ ಫಿಶ್ ಫ್ರೈ ಮಾಡ್ಕೋಬೋದು. ಈ ಥರ ಟವಾ ಫ್ರೈ, ಯಾವುದೇ ವೆಜಿಟಬಲ್ಸು, ಚಿಕನ್ ಟಿಕ್ಕಾ, ಪನ್ನೀರ್ ಟಿಕ್ಕಾ, ಎನಿ ಐಟಮ್ಸ್ ಮಾಡ್ಕೋಬೋದು. ಮಲ್ಟಿಪಲ್ ಐಟಮ್ಸು ಯಾವುದು ಮಾಡಲಿ ಲಾಸ್ಟಲ್ಲಿ ಬಿಸಿಲಿ ಒರೆಸ್ಬಿಟ್ರೆ ಮೆಷಿನ್ ಹೆಂಗಿರುತ್ತೆ ಹಂಗೆ ಇರ್ತದೆ. ಒಂದು ಆಫ್ ಮಾಡಿದ್ರೆ ಒಂದು 10 ನಿಮಿಷ ತಣ್ಣಗಾಗುತ್ತೆ, ಆಮೇಲೆ ನಾವು ಮುಚ್ಚಿಡ್ಬೋದು. 2 ಸೈಜಲ್ಲಿ ಅವೈಲೇಬಲ್ ಇದೆ. ಸೊ ಚಿಕ್ಕದು ಬಂದು 8 ಇಂಚಸ್ ಬರ್ತದೆ, ದೊಡ್ಡದು 10 ಇಂಚ್ ಬರ್ತದೆ. ಚಿಕ್ಕದು ಬಂದು ಪ್ರೈಸ್ ನೋಡಿದೆ 3675 ರೂಪಾಯಿ, 1000 ರೂಪಾಯಿ ಡಿಸ್ಕೌಂಟ್ ಇದೆ. 2675 ಚಿಕ್ಕ ಸೈಜ್ಗೆ 8 ಇಂಚಿಗೆ 2675 ರೂಪಾಯಿ ಆಫ್ಟರ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ದೊಡ್ಡ ಸೈಜು 10 ಇಂಚು, ಈಗ ವೀಡಿಯೋ ನೋಡಿದ್ರೆ ದೊಡ್ಡ ಸೈಜು. ಸೊ ಇದು ಬಂದು ನಿಮಗೆ 10 ಇಂಚ್ ಡಯಾಮೀಟರ್ ಬರ್ತದೆ. ಇದು ಬಂದು 4675, 1000 ರೂಪಾಯಿ ಡಿಸ್ಕೌಂಟ್ ಇದೆ, 3675 ರೂಪಾಯಿ ಆಗುತ್ತೆ. ಇದು ನಿಮಗೆ ಕರ್ನಾಟಕ ಫುಲ್ ಫ್ರೀ ಶಿಪ್ಪಿಂಗ್. ನೀವು ಅಮೌಂಟ್ ಹಾಕ್ಬಿಟ್ಟಿದ್ರೆ ನಾವು ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ. ಆಲ್ರೆಡಿ ಎಲ್ಲರಿಗೂ ಗೊತ್ತಾಗುತ್ತೆ, ನಮ್ಮ ಹತ್ರ ತುಂಬ ಪ್ರಾಡಕ್ಟ್ ತೊಗೊಂಡಿರ್ತೀರಾ. ಸೊ ಅದೇ ರೀತಿಗೆ ಬ್ಯಾಂಗ್ಳೂರು ಇದ್ದರೆ ಬರೀ ಅಡ್ವಾನ್ಸ್ ಕಳಿಸೋ ಸಾಕು, ಡೋರ್ ಸ್ಟೆಪ್ ಡೆಲಿವರಿ ಇದೆ. ಮನೆಗೆ ಬಂದು ಹೆಂಗೆ ಮಾಡಬೇಕೆಲ್ಲ ಹೇಳ್ಕೊಟ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ಸೊ ಮಿಸ್ ಮಾಡಬೇಡ, ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿ. ಕನ್ನಡ ಫುಲ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಬ್ಯಾಂಗ್ಳೂರಿಂದ ಡೋರ್ ಸ್ಟೆಪ್ ಡೆಲಿವರಿ ಆಪ್ಷನ್ಸ್ ಅವೈಲೇಬಲ್ ಇದೆ. ಇಲ್ಲಿ ಬಂದು ನಮ್ಮದು ಗುರುಬರಲ್ಲಿ ಇಲ್ಲಿ ಆಫೀಸ್ ಇದೆ, ಗೋಲ್ಡನ್ ಅಸೋಸಿಯೇಟ್ಸ್ ಆಫೀಸು. ಇಲ್ಲಿ ಡೈರೆಕ್ಟಾಗಿ ಬಂದು ಬೈ ಮಾಡ್ಬೋದು. ಅದೇ ರೀತಿಗೆ ಇಲ್ಲ ನಮಗೆ ಒಂದು ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡಿ, ಡೋರ್ ಸ್ಟೆಪ್ ಡೆಲಿವರಿ ಇದೆ. ಸರ್ವಿಸ್ ಕೂಡ ಹಂಗೇನೆ, ನೀವು ಕಳಿಸ್ಕೊಡ್ತೀವಿ, ನಾವು ಸರ್ವಿಸ್ ಮಾಡಿ ರಿಟರ್ನ್ ಕಳಿಸ್ಕೊಡ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ ಡೋರ್ ಸ್ಟೆಪ್ ಸರ್ವಿಸ್ ಅವೈಲೇಬಲ್ ಇದೆ. ಸೊ ಎಲ್ಲ ನಿಮಗೆ ಗ್ಯಾರಂಟಿ ಇದೆ ಪ್ರತಿಯೊಂದು ಪ್ರಾಡಕ್ಟು. ನಮ್ಮ ಹತ್ರ ಈಚ್ ಆ್ಯಂಡ್ ಎವರಿ ಪ್ರಾಡಕ್ಟ್ ನಿಮಗೆ ಗ್ಯಾರಂಟಿ ಅವೈಲೇಬಲ್ ಇದೆ. ಸೊ ಮಿಸ್ ಮಾಡೋ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿ. ಧನ್ಯವಾದಗಳು.